ಸಂತೋಷ್ ಲಾಡ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ತುಂಬಾ ಒಳ್ಳೆ ವ್ಯಕ್ತಿ ಸರ್. ಅವ್ರು ವೈಯಕ್ತಿಕವಾಗಿ ತುಂಬಾ ಮಾಡಿದ್ದಾರೆ ಸರ್. ಅವರು ವಿಶೇಷವಾಗಿ ನಾವು ಆಟೋ ಚಾಲಕರು ತುಂಬಾ ಋಣಿ ಸರ್. ಒಂದು ಕೈಯಿಂದ ಚಪ್ಪಲಿ ಹೊಡೆಯೋಕ್ಕಾಗಲ್ಲ. ಸಂತೋಷ್ ಲಾಡ್ ಅವ್ರ ಹತ್ರ ಒಂದು ಕೈ ಇದೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ಗ್ಯಾರಂಟಿ ಅಂತೂ ಜಾರಿ ಆಗೋಗ್ಬಿಟ್ಟಿದೆ. ನಿಮ್ ಧ್ವನಿ ತಲುಪಿದ್ರು ಅವ್ರು ಮಾಡ್ತಾರ ಇಲ್ವೋ ಸೆಕೆಂಡ್ರಿ, ಯಾಕಂದ್ರೆ ಅವ್ರಿಗೆ ಸ್ವಾರ್ಥ ಅಧಿಕಾರ ಬೇಕು. ಈಗ ಅದನ್ನು ಬಿಟ್ಟು ನೀವು ಕಾರ್ಮಿಕ ವರ್ಗದವರಾಗಿ, ಅಸಂಘಟಿತ ಕಾರ್ಮಿಕ ವರ್ಗದವರಾಗಿ ನಿಮಗೆ ಕಾರ್ಮಿಕ ಇಲಾಖೆ ಕಾರ್ಡ್ ಕೊಡಬೇಕು ಅಂತೇನೋ ಅಂತಿದೆ. ಸಂತೋಷ್ ಲಾಡ್ ಅವರು ಇಲ್ಲೇ ಕಲಘಟಗಿಯವರು ಏನೋ ಹೊಸ ಯೋಜನೆ ತರಬೇಕು ಅಂತ ಹೇಳ್ತಿರ್ತಾರೆ. ಏನು ಅನಿಸುತ್ತೆ ನಿಮಗೆ? ಸರ್ ವಿಶೇಷವಾಗಿ ಸಂತೋಷ್ ಲಾಡ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ವೈಯಕ್ತಿಕವಾಗಿ ಸರ್ ತುಂಬ ಒಳ್ಳೆ ವ್ಯಕ್ತಿ, ತುಂಬಾ ಒಳ್ಳೆ ವ್ಯಕ್ತಿ. ಯಾವುದೇ ಒಂದು ಸಮಸ್ಯೆ ಅಂತ ನೀವು ಅವ್ರ ಕಡೆ ಹೋದ್ರಂತಂದರೆ ಅದೇನಂತಾರೆ ಸರ್, ತಕ್ಷಣದಲ್ಲೇ ಸ್ಪಂದಿಸುವಂಥವ್ರು. ಅಧಿಕಾರಿಗಳನ್ನ ಕರೆದು ಅದೇನು ಬಗೆಹರಿಸ್ರಿ ಅಂತಂದು ಕೆಲಸ ಅವರು ಹೇಳುವಂಥವ್ರು. ಸರ್ ಹೇಳೋದ್ರಿಂದ ಅಧಿಕಾರಿಗಳು ಮಾಡಬೇಕಲ್ಲ ಸರ್, ಅದು ಒಂದು ಸಮಸ್ಯೆ. ಅಧಿಕಾರಿಗಳ ಕಡೆಯಿಂದ ಆಗಲ್ಲ ಸರ್. ಅದು ತುಂಬ ನೋಡೋಣ ಮಾಡೋಣ ಇದೇ ಥರ ಹೋಗ್ತಾ ಇರುತ್ತೆ. ನಾವು ಸಾಕಷ್ಟು ಸಲ ಅವ್ರ ಗಮನಕ್ಕೆ ತರ್ತಾನೆ ಇರಬೇಕು, ಹೋರಾಟ ಮಾಡ್ತಾನೆ ಇರಬೇಕು, ಇದೊಂದು ಆಗುತ್ತೆ. ಆಮೇಲೆ ಇನ್ನೊಂದು ಸರ್, ಸಂತೋಷ್ ಲಾಡ್ ಅವರು ಸರ್ ಒಂದು ಕೈಯಿಂದಂತೂ ಹೊಡೆಯೋಕ್ಕಾಗಲ್ಲ ಸರ್ ನಾವು ಚಪ್ಪಾಳೆನ, ಹೌದಿಲ್ಲ ರೀ. ಸಂತೋಷ್ ಲಾಡ್ ಅವರು ಒಂದು ಕೈ, ಅವ್ರಿಗೆ ಇನ್ನೊಂದು ಕೈ ಅಧಿಕಾರಿಗಳ ಕಡೆಯಿಂದ ಆಗಿರ್ಬೋದು ಮತ್ತು ಸರ್ಕಾರದ ಮೇಲಿರುವಂಥ ಹಿರಿಯ ಸಚಿವರಿಂದ ಆಗಿರ್ಬೋದು ಸಹಕಾರ ಸಿಗಬೇಕಲ್ಲ ಸರ್. ಆಮೇಲೆ ನಮ್ಮ ಸಂತೋಷ್ ಲಾಡ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಅವ್ರು ವೈಯಕ್ತಿಕವಾಗಿ ತುಂಬ ಮಾಡಿದ್ದಾರೆ ಸರ್. ಅವರು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಸರ್, ಅವರು ಸರ್ಕಾರ ಅನ್ನೋದನ್ನು ಬಿಟ್ಟುಬಿಡ್ತಾರೆ ಸರ್. ಅವರು ತಮ್ಮ ವೈಯಕ್ತಿಕವಾಗಿ ಏನು ಮಾಡಬೇಕು ಅವರು ಒಂದು 60ರಿಂದ ವೈಯಕ್ತಿಕವಾಗಿ ಮಾಡೋರೆ ಅಂತ ನೀವು ಹೇಳ್ತೀರಾ. ಹೌದು. ಈಗ ಅವ್ರದೇ ಸರ್ಕಾರ, ಅವರೇ ಸಚಿವರು, ಸರ್ಕಾರದಿಂದನೂ ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ವಾ ಸರ್? ನಾನು ಅದನ್ನೇ ಹೇಳ್ತಾ ಇರೋದು. ಒಂದು ಕೈಯಿಂದ ಚಪ್ಪಲಿ ಹೊಡೆಯೋಕ್ಕಾಗಲ್ಲ. ಸಂತೋಷ್ ಲಾಡ್ ಅವ್ರ ಹತ್ರ ಒಂದು ಕೈ ಇದೆ, ಆ ಕೈಗೆ ಇನ್ನೊಂದು ಕೈ ಸೇರ್ತಾ ಇಲ್ಲ ಅಂತಂದು ನಾವು ಅಂದ್ಕೊಳ್ತೀವಿ. ಅಧಿಕಾರಿ ವರ್ಗ ಆಗಿರ್ಬೋದು ಮತ್ತು ಮೇಲಿನಿಂದ ಬರುವಂಥ ಅನುದಾನದ ರೂಪದಲ್ಲಿ ಆಗಿರ್ಬೋದು ಸರ್. ಕೊಡೋದನ್ನು ಅವರು ಒಂದಿಷ್ಟನ್ನು ಕೊಟ್ಟು ಇಷ್ಟೊಂದು ಮಂದಿಗೆ ಹಂಚ ಪಾಪ ಅವರಾದ್ರೂ ಏನು ಮಾಡಲಿಕ್ಕಾಗುತ್ತೆ ಸರ್. ಆದರೂ ಅವರು ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ತಮ್ಮ ವೈಯಕ್ತಿಕ ಸಹಾಯದಿಂದ ಸಾಕಷ್ಟು ಮಾಡಿದ್ದಾರೆ. ಆಮೇಲೆ ಅವರು ಈಗ ಕನಿಷ್ಠ ಒಂದು 15ರಿಂದ 20 ವರ್ಷ ಆದ ಸರ್ ಅವ್ರು ನಮ್ಮ ಜಿಲ್ಲೆಗೆ ಬಂದುಬಿಟ್ಟು. ಅವರು ಬಂದಾಗಲಿಂತ ಅವರು ವಿಶೇಷವಾಗಿ ಕಾರ್ಮಿಕ ಇಲಾಖೆನೇ ಸಂಭಾಳಿಸಿದ್ದಾರೆ. ನಮ್ಗೆ ಗೊತ್ತಿರೋ ಪ್ರಕಾರ ಅವರು ಬಳ್ಳಾರಿ ನಾಡಿನಿಂದ ಈ ಕಡೆ ಬಂದಿದ್ದರು ಸಹ ಸರ. ಆ ಕಡೆಯಿಂದ ಬಳ್ಳಾರಿ ಜಿಲ್ಲೆಯಿಂದ ಈ ಕಡೆ ಬಂದಿದ್ದರು. ಈ ಜಿಲ್ಲೆ ಮೇಲೆ ಅವ್ರಿಗಿರುವಂಥ ಪ್ರೀತಿ ಮತ್ತು ಅಕ್ಕರೆಯನ್ನು ನೋಡಿದ್ರು ಅಂತಂದ್ರೆ ಸರ್, ನಾವು ಅವರಿಗೆ ವಿಶೇಷವಾಗಿ ನಾವು ಆಟೋ ಚಾಲಕರು ತುಂಬ ಋಣಿ ಸರ್. ಅವ್ರು ಬಂದಂಥ ಮೊದಲನೇ ಅವಧಿಯಲ್ಲಿನೇ ನಮ್ಮ ಆಟೋದವರಿಗೆ ಒಂದು ದೊಡ್ಡ ಬೃಹತ್ ಆದಂಥ ಒಂದು ಸಮಾವೇಶ ಮಾಡಿ, ಆಮೇಲೆ ನಮ್ಗಳಿಗೆಲ್ಲ ಒಂದು ಬ್ಯಾಂಕ್ ಮಾಡಿಕೊಡ್ತೀವಿ ಅನ್ನುವಂಥ ಭರವಸೆನೂ ಕೊಟ್ಟಿದ್ದರು. ಅದು ಕಾರಣಾಂತರದಿಂದ ಅದು ಇನ್ನೂ ಆಗಿಲ್ಲ. ಸಂತೋಷ್ ಲಾಡ್ ಅವರಿಗೆ ಇದೊಂದು ನನ್ನ ಮನವಿ ಸರ್. ನೀವು ಮೊದಲನೇ ಸಲ ಬಂದಾಗ ಗ್ಲಾಸ್ ಹೌಸ್ನಲ್ಲಿ ಒಂದು ದೊಡ್ಡದಾದಂಥ ಒಂದು ಸಮಾವೇಶ ಮಾಡಿದ್ರಿ ಆಟೋದವರಿಗೆ. ಆಟೋದವರು ಇರುವಂಥ ಒಂದು 20,000 ಆಟೋದವ್ರು ನಾವೆಲ್ಲರೂ ಸೇರಿ ನಿಮ್ಮನ್ನು ತುಂಬ ಹೃದಯದಿಂದ ಸ್ವಾಗತಿಸಿ ನಿಮ್ಮನ್ನು ಗೆಲ್ಲಿಸಿ ನಾವು ನಿಮ್ಮನ್ನು ಸಚಿವರನ್ನಾಗುವವರೆಗೂ ಸಹ ನಾವು ಹೋರಾಟ ಮಾಡಿದ್ದೇವೆ. ನೀವು ನಮಗೊಂದು ಭರವಸೆ ಕೊಟ್ಟಿದ್ರಿ, ನಾನು ಒಂದು ಬ್ಯಾಂಕ್ ಮಾಡ್ತೀನಿ ವಿಶೇಷವಾಗಿ ಆಟೋದವರಿಗೆ ಅಂತಂದೇಳಿ. ಇನ್ನೂ ಮರ್ತಿಲ್ಲ ಸರ್ ನಾವು ಅದಕ್ಕೆ ನಾವು ತುಂಬ ಹೋರಾಟ ಮಾಡಿದ್ದೀವಿ. ದಯವಿಟ್ಟು ಆ ಬ್ಯಾಂಕಿನ ಯೋಜನೆ ಏನಿದೆಯೋ ತಾವು ವೈಯಕ್ತಿಕವಾಗಿ ಹೇಳಿದೆ, ಸರ್ಕಾರದಿಂದ ಹೇಳಿರೋದಲ್ಲ ಸರ್, ನಾವು ಸರ್ಕಾರದಿಂದ ಕೇಳ್ತಾನೂ ಇರಲಿಲ್ಲ. ದಯವಿಟ್ಟು ತಾವು ಅದನ್ನು ಕಾರ್ಯರೂಪಕ್ಕೆ ತಂದು ನೆನಪಿಸ್ಕೊಂಡು ಅದನ್ನು ಮಾಡಿಕೊಡಬೇಕು. ಆಮೇಲೆ ಆ ಸಮಯದಲ್ಲಿ ಅವರು ಮಕ್ಕಳಿಗೆಲ್ಲ ಓದುವಂಥ ಮಕ್ಕಳಿಗೆಲ್ಲ 50% ಅವರು ಶಾಲೆಯ ಫೀಸು ಮತ್ತು ಡೊನೇಷನ್ ಸಹ ಕಟ್ಟಿದ್ದಾರೆ ಸರ್. ಅದಕ್ಕೆ ಆ ಸಮಯದಲ್ಲಿ ನಾವು ಅವ್ರಿಗೆ ಹೇಳೋಕ್ಕಾಗಿಲ್ಲ. ಈ ಸಮಯದಲ್ಲಿ ನಾವು ಅವರಿಗೆ ಚಿರಋಣಿ. ಆಟೋದವ್ರ ಪರವಾಗಿ ನಾವು ಎಲ್ಲರಿಗೂ ಅದರ ಒಂದು ಸಹಾಯಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ವಿಶೇಷ ರೂಪವಾಗಿ ನಾನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಏನು ಓದಿದ್ರು ಸರ್ ನೀವಾಗ? ಸರ್ ನಾನು ಅನಕ್ಷರಸ್ಥ ಸರ್, ನಾನೇನು ಓದಿಲ್ಲ. ಓದಿರೋರ್ಗಿಂತ ಚೆನ್ನಾಗಿ ತಿಳ್ಕೊಂಡಿದ್ದೀರಾ? ಇಲ್ಲ ಸರ್, ಎಲ್ಲ ತಮ್ಮ ನಿಮ್ಮ ಹೆಸರು? ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.